ಮತ್ತೊಮ್ಮೆ ಚೋಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಕಾರ್ಖಾನೆ ಬಿಡು ಹೊಲಸಿನಿಂದಾಗಿ ರಾಜ್ಯದಾಗಿರೋ ಸಾಕಷ್ಟು ನದಿಗಳು ಕೆಟ್ಟ ಹೋಗ್ಯಾವ. ಅದರ ಸಾಲಿಗೆ ಉತ್ತರ ಕನ್ನಡ ಜಿಲ್ಲಾದಾಗ ಹರಿಯೋ ಶರಾವತಿ ಮತ್ತು ಗುಂಡಬಾಳ ಹೊಳೆನೂ ಸೇರುವಂಗೆ ಕಾಣಿಸ್ತೈತೆ. ಯಾಕಂತ ನೀವ ನೋಡ್ರಿ. ಆಹಾ, ಎಷ್ಟು ಶಾಂತ ಇತ್ತು ನೋಡ್ರಿ ಈ ನದಿ. ಸುತ್ತಮುತ್ತ ಎಲ್ಲಿ ನೋಡಿದ್ರು ಬರೀ ಗಿಡಗಳು. ಕೂಲ್ ಆಗಿರೋ ಈ ಜಗದಾಗ ಇದ್ದು ಬಿಡಬೇಕು ಅನಿಸ್ತೈತಿ. ಹೊಳೆಯಾಗಿ ಈಜಾಡಿ ಮನಸ್ಸು ಹಗುರು ಮಾಡ್ಕೊಳ್ಬೇಕು ಅನ್ಸಂಗಿಲ್ಲ. ಉತ್ತರ ಕನ್ನಡ ಜಿಲ್ಲಾದಾಗ ಹರಿಯೋ ಗುಂಡಬಾಳ ಮತ್ತು ಶರಾವತಿ ನದಿಯ ಪರಿಸರ ಹಿಂಗೈತಿ. ಆದ್ರೆ ಈ ಎರಡೂ ಹೊಳಿ ಹಣೆ ಬರಹ ಏನ್ ಕೇಳ್ತೀರಿ? ಹೊಳಿ ದಂಡ್ಯಾಗ ಕಟ್ಟಿರೋ ಪಾಯಿಖಾನೆ ನೀರೆಲ್ಲ ಹೊಳಿಗೆ ಬರ್ತೈತಿ. ಅದರಿಂದಾಗಿ ದಿನದಿಂದ ದಿನಕ್ಕ ಹೊಲಸಾಗಕತ್ತಾವೋ ಈ ನದಿಗಳು. ಕೆಲವರು ದನಕರುವನ್ನು ಮೇಯಿಸ್ತಾರೆ, ಬಾಕಿ ಬಟ್ಟೆ ಎಳೆಯುತ್ತಾರೆ, ಬಕ್ಕೆ ಒಗಿತಾರೆ. ಕುಡಿಲಿಕ್ಕೂ ಇಲ್ಲಿ ಮುರುಡೇಶ್ವರಕ್ಕೆ ಇದೇ ಹೊಳೆ ನೀರು ಹೋಗುತ್ತೆ. ದನಕರಗಳಿಗೆ ಬಟ್ಟೆ ವಾಶ್ ಮಾಡುವಂಥದ್ದಕ್ಕೆ ಹಾಗೂ ಇಲ್ಲಿಂದ ಮುರುಡೇಶ್ವರಕ್ಕೆ ಕುಡಿಯೋ ನೀರಿನ ಸೌಕರ್ಯ ಇರುವುದರಿಂದ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುವುದರಿಂದ ಪಂಚಾಯಿತು, ತಾಲೂಕು ಪಂಚಾಯಿತು ಹಾಗೆ ಜಿಲ್ಲಾಡಳಿತ, ಸರ್ಕಾರ ಇದರ ಬಗ್ಗೆ ಸೂಕ್ತ ಕ್ರಮಗೊಂಡು ಇದನ್ನು ಸರ್ಕಾರ ಈ ಥರ ಯೋಜನೆಯನ್ನು ಸಾರ್ವಜನಿಕರಿಗೆ ಹೇಳಿ ಇದನ್ನು ರದ್ದುಪಡಿಸಬೇಕು. ಈ ಹೊಳಿ ನೀರಿನಿಂದ ರೋಗ ಹಬ್ಬೋ ಹೆದರಿಕೆ ಶುರುವಾಗೈತಿ. ಯಾಕಂದ್ರ ಎರಡೂ ಹೊಳಿ ದಂಡಿಗುಂಟ ಸುಮಾರು 700ಕ್ಕಿಂತ ಹೆಚ್ಚು ಪಾಯ್ಖಾನೆ ಅದಾವಂತ. ಇವನು ಕಟ್ಟಾಕ ಪರ್ಮಿಷನೂ ತಗೊಂಡಿಲ್ಲ. ಈ ಬಗ್ಗೆ ಪರಿಸರ ಮಾಲಿನ್ಯ ಮಂಡಳಿ ಮತ್ತು ತಾಲೂಕ್ ಪಂಚಾಯತಿ ಅಧಿಕಾರಿಗಳು ನೋಟಿಸ್ ಕೊಟ್ಟಾರ. ಆದ್ರೂ ಯಾರೂ ಕೇರ್ ಮಾಡುವವರೇ ಇಲ್ಲ. ಬೆಂಗಳೂರಾಗಿರೋ ಎಸ್.ಟಿ. ನಾಯ್ಕ ಅನ್ನುವರು ಮಾಹಿತಿ ಹಕ್ಕು ಕಾಯ್ದೆಲಿಂದ ಇದನ್ನೆಲ್ಲ ಬೆಳಕಿಗೆ ತಂದಾರ. ಒಂದು ನಿರ್ದೇಶನವನ್ನು ನೀಡಿ ಅಂತ ಒಂದು ಏನು ಶೌಚಾಲಯವನ್ನು ನದಿಗೆ ಜೋಡಣೆ ಮಾಡೋದು ಕಂಡು ಬಂದಲ್ಲಿ ಅವರಿಗೆ ಕಾನೂನು ರೀತಿಯ ಒಂದು ಕ್ರಮ ಜರುಗಿಸಿ ಅದನ್ನು ತೆರವುಗೊಳಿಸಲಿಕ್ಕೆ ಕ್ರಮ ಕೈಗೊಳ್ಳಿ ಅಂತ ನಾವು ಈಗಾಗಲೇ ನಿರ್ದೇಶನ ನೀಡಿದ್ದೇವೆ. ಅಧಿಕಾರಿ ಮಂದಿ ಇನ್ನಾದ್ರೂ ಎಚ್ಚರಾಗ್ಬೇಕು ನೋಡ್ರಿ. ಈಗಾಗಲೇ ಕಾರ್ಖಾನೆಗಳು ಬಿಡೋ ಹೊಲಸ್ ನೀರಿನಿಂದ ಸಾಕಷ್ಟು ನದಿಗಳು ಕೆಟ್ಟೋಗ್ಯಾವು. ಶರಾವತಿ ಮತ್ತು ಗುಂಡಬಾಳ ಹೊಳಿಗೂ ಪಾಯಿಖಾನೆಗಳಿಂದ ಅಂತಹ ಗತಿ ಬರಬಾರದು. ಕ್ಯಾಮರಾಮನ್ ಗಿರೀಶ್ ಜೊತೆ ಕಡ್ತೋಕ ಮಂಜು, ಸುವರ್ಣ ಸುದ್ದಿವಾಹಿನಿ, ಕಾರವಾರ. ಅವ ಸಣ್ಣವಿದ್ದಾಗಿನಿಂದ ಶಿಸ್ತನ್ಯಾಗ ಬೆಳೆದ ಹುಡುಗ ನೋಡ್ರಿ. ಎಲ್ಲ ಎಕ್ಸಾಮ್ನಾಗೂ ಫಸ್ಟ್ ಕ್ಲಾಸೆ. ತಂದಿ ದೇಶಕ್ಕೆ ಮಾಡಿದ ಸೇವೆನೇ ಇವನಿಗೆ ಸ್ಫೂರ್ತಿ ಆಗಿತ್ತು. ಇನ್ನು ಓದಿದ್ದು ಮೆಡಿಕಲ್ ಆದ್ರೂ ಸೈನ್ಯ ಸೇರಿ ದೊಡ್ಡ ಹುದ್ದೆಗೇರದ ಕನ್ನಡಿಗನ ಕಥೆ ಇದು. ಹೌದ್ರಿ, ಇಷ್ಟೆಲ್ಲ ಯಾರ ಬಗ್ಗೆ ಹೇಳಾಕತ್ತೀವಂತೀರೇನು? ಮೊನ್ನಷ್ಟೇ ಭೂಸೇನಾ ಉಪಮಹಾದಂಡನಾಯಕ ಆಗಿರೋ ಕನ್ನಡಿಗ ರಮೇಶ್ ಹಲಗಲಿಯವರ ಹಿನ್ನೆಲೆ ಇದು. ಕನ್ನಡ ನಾಡಿಗೆ ಕವಿರತ್ನ ರನ್ನನ್ನ ಕೊಟ್ಟ ಬಾಗಲಕೋಟೆ ಜಿಲ್ಲಾ ಮುಧೋಳ್ ಊರು ಈಗ ದೇಶಕ್ಕ ಮತ್ತೊಬ್ಬ ನಾಯಕನನ್ನ ಕೊಟ್ಟೈತಿ. ಲೆಫ್ಟಿನೆಂಟ್ ಜನರಲ್ ಆಗಿದ್ದ ಮುಧೋಳದ ರಮೇಶ್ ಹಲಗಲಿಯವರು ಈಗ ಭೂಸೇನಾ ಉಪಮಹಾ ದಂಡನಾಯಕರಾಗಿ ನೇಮಕ ಆಗ್ಯಾರ. ಅವರ ತಂದಿ ಗೋವಿಂದಪ್ಪ ಮಿಲಿಟರಿ ಸೇವಾ ಮಾಡಿ 2ನೇ ಮಹಾಯುದ್ಧದಾಗ ಭಾಗವಹಿಸಿ ಸೈ ಅನ್ಸ್ಕೊಂಡಿದ್ರ. ತಂದಿ ಮಾರ್ಗದರ್ಶನಾಗ್ ಬಂದ ರಮೇಶ್ ಹಲಗಲಿಯವರು ಓದಿದ್ದು MBBS ಆದ್ರೂ ಸೇವಾಕ್ ನಿಂತಿದ್ ಮಾತ್ರ ಸೇನೆಯೊಳಗ್ ನೋಡ್ರಿ. ವಿಜಾಪುರ ಸೈನಿಕ ಶಾಲೆಯಾಗ ಶಿಸ್ತಿನಿಂದ ಪ್ರೈಮರಿ, ಹೈಸ್ಕೂಲ್ ಮುಗಿಸಿ ಬಾಗಲಕೋಟೆಯೊಳಗ ಕಾಲೇಜ್ ಶಿಕ್ಷಣ ಪಡೆದ್ರು. ನಂತರ 1970ರಾಗ KMCಯೊಳಗ MBBS ಕಲಿಯಾಕತ್ತಾಗನ ಡೆಹ್ರಾಡೂನ್ ನ್ಯಾಷನಲ್ ಡಿಫೆನ್ಸ್ ಕಾಲೇಜ್ಗೆ ಬುಲಾವ್ ಬಂದಿದ್ದಕ್ಕ ಅಲ್ಲೇ ಸೇರ್ಕೊಂಡು ಮಿಲಿಟರಿ ಸೇವಾ ಶುರು ಮಾಡಿದ್ರು. ಕಾಶ್ಮೀರ, ನಾಗಾಲ್ಯಾಂಡ್, ಪಂಜಾಬ್ ಹಿಂಗ ಗಡಿ ಭಾಗದಾಗ ಸೇವಾ ಮಾಡಿ ಈಗ ಭೂಸೇನಾ ಉಪಮಹಾ ದಂಡನಾಯಕರಾಗಿ ನೇಮಕ ಆಗ್ಯಾರ. ಇದು ಅವರ ತಾಯಿಗೆ ಬಹಳ ಸಂತೋಷ ತಂದೈತಿ. ಈ ಹಿಂದೆ ಅವಾರ್ಡ್ ಸಿಕ್ಕಿದ್ದು, ಈಗ ಅವಾರ್ಡ್ ಸಿಕ್ಕಿದ್ದು, ಪ್ರಮೋಷನ್ ಆದದ್ದು ನನಗೆ ಹೆತ್ತ ತಾಯಿಗೆ ಆಗುವಷ್ಟು ಸಂತೋಷ ಮತ್ತಾರಿಗೂ ಆಗಲಿಕ್ಕಿಲ್ಲ, ನನ್ನ ಮನ್ಮರಿಕೆಗೆ. ಇನ್ನು ಅಮೆರಿಕಾದಾಗ ವಾರ್ ಕಾಲೇಜ್ಗೆ ತರಬೇತಿ ಸಲುವಾಗಿ ಭಾರತವನ್ನ ಪ್ರತಿನಿಧಿಸಿದ ಕೀರ್ತಿ ಸಹಿತ ರಮೇಶ್ ಅವರಿಗೈತಿ. ಮಿಲಿಟರಿ ವಿಭಾಗದ ಬ್ಯಾರೆ ಬ್ಯಾರೆ ಹುದ್ದೆಯೊಳಗ ಕೆಲಸ ಮಾಡಿದ ರಮೇಶ್ ಅವರು ಬಾರಾಮುಲ್ಲಾ, ಕಾಶ್ಮೀರ್, ಪಂಜಾಬ್ದೊಳಗ ಕೆಲಸ ಮಾಡಿ ನಂತರ ಡೆಪ್ಯೂಟಿ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿದ್ರು.
ಇನ್ನ ರಮೇಶ್ ಅವರು ಪಂಜಾಬ್ ಉಗ್ರಗಾಮಿಗಳ ವಿರುದ್ಧ ಹೋರಾಟ ಮಾಡಿದ್ದಕ್ಕ ರಾಷ್ಟ್ರಪತಿಯವರು ಸೇನಾ ಮೆಡಲ್ ಪುರಸ್ಕಾರ ಸೇರಿದಂಗ ಇತ್ತೀಚೆಗಷ್ಟೇ ರಾಷ್ಟ್ರಪತಿಗಳಿಂದ ಅತಿ ವಿಶಿಷ್ಟ ಸೇವಾ ಪದಕ ಸಹಿತ ನೀಡಿ ಗೌರವಿಸ್ಯಾರ. ಇಲ್ಲಿ ತನಕ ರಕ್ಷಣಾ ಇಲಾಖೆ ತರಬೇತಿ ವಿಭಾಗದ ಮಹಾನಿರ್ದೇಶಕರಾಗಿದ್ದ ರಮೇಶ್ ಅವರು ಭೂಸೇನಾ ಉಪಮಹಾ ದಂಡನಾಯಕರಾಗಿ ನೇಮಕ ಆಗ್ಯಾರ. ಇವತ್ತು ರಕ್ಷಣಾ ಇಲಾಖೆಯಲ್ಲಿ ಬಾಗಲಕೋಟೆ ಜಿಲ್ಲೆಯವರಾದಂಥ ಲೆಫ್ಟಿನೆಂಟ್ ಜನರಲ್ ರಮೇಶ್ ಹಲಗಲಿಯವರು ವೈಸ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆದದ್ದು ನಮಗೆ ಭಾಳ ಸಂತೋಷದ ವಿಷಯ ತಂದಿದೆ. ಈ ಹಿಂದೆ ಇದೇ ಜಿಲ್ಲೆಯವರಾದಂಥ ಜನರಲ್ ಜಿ ಬೇವೂರವರು ಆರ್ಮಿ ಚೀಫ್ ಆಗಿ ರಿಟೈರ್ ಆಗಿದ್ದರು. ಅದಾದ ನಂತರ ರಕ್ಷಣಾ ಇಲಾಖೆಯಲ್ಲಿ ಅತಿ ಉನ್ನತ ಹುದ್ದೆಯನ್ನು ಹೊಂದಿದವರು ಶ್ರೀ ಲೆಫ್ಟಿನೆಂಟ್ ಜನರಲ್ ರಮೇಶ್ ಹಲಗಲಿಯವರು. ಒಟ್ನಾಗ ಕನ್ನಡ ನಾಡಿನ ಹೆಮ್ಮೆಯ ಮಗನೊಬ್ಬ ಈ ದೇಶದ ಉನ್ನತ ಹುದ್ದೆಗ ನೇಮಕ ಆಗಿದ್ದು ಅವರ ಕುಟುಂಬದ ಮಂದಿಗಷ್ಟ ಅಲ್ಲ, ಎಲ್ಲಾ ಕನ್ನಡಿಗರಿಗೂ ಖುಷಿ ತರುವಂಗಾಗೈತಿ. ಅವರ ಸೇವಾ ಇನ್ನಷ್ಟು ಹೆಚ್ಚಾಗಿ ರನ್ನ ನಾಡಿನ ಕುಡಿ ಇನ್ನಷ್ಟು ಬೆಳಗುವಂಗಾಗಲಿ ಅನ್ನೋದ ಎಲ್ರ ಹಾರೈಕೆ ನೋಡ್ರಿ. ಕ್ಯಾಮರಾಮನ್ ಸುರೇಶ್ ಮಜ್ಗಿ ಜೊತೆ ಮಲ್ಲಿಕಾರ್ಜುನ ಹಸ್ಮನಿ, ಸುವರ್ಣ ನ್ಯೂಸ್ 24/7 ಬಾಗಲಕೋಟೆ.